ವಸತಿ ಶಾಲೆ ಮಾಲೀಕನ ಹೇಯ ಕೃತ್ಯ, ಕೊಲೆ ಆರೋಪಿ ಕಾಲಿಗೆ ಗುಂಡು ಹಾರಿಸಿ ಅರೆಸ್ಟ್. ವಿದ್ಯಾರ್ಥಿಗಳಿಂದ ಕಾರು ಹತ್ತಿಸಿ ವ್ಯಕ್ತಿಯ ಕೊಲೆ. ಜನಾರ್ದನ ರೆಡ್ಡಿ ಅಕ್ರಮ ಗಣಿಗಾರಿಕೆ ವರದಿ ಕೇಳಿದ ಸರ್ಕಾರ. ನೇಪಾಳ ಪ್ರವಾಸಕ್ಕೆ ಹೊರಟವರು ವಾಪಸ್ಸಾಗಿದ್ದೇಕೆ? ರಾಯಚೂರಲ್ಲಿ ಖನಿಜ ನಿಕ್ಷೇಪಗಳ ಪತ್ತೆಗೆ ಹೆಲಿಬೋರ್ನ್ ಸಮೀಕ್ಷೆ. ರಾಜಸ್ಥಾನ, ಗುಜರಾತ್ನಲ್ಲಿ ನಮೋ ಮೋಡಿ. ಇದೆಲ್ಲದರ ಮಾಹಿತಿಯನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ವಸತಿ ಶಾಲೆಯಲ್ಲಿದ್ದ ಬಾಲಕಿಗೆ ಮಾಲೀಕನೇ ಲೈಂಗಿಕ ಕಿರುಕುಳ ಕೊಟ್ಟಿರುವ ಆರೋಪ ಕೇಳಿಬಂದಿದೆ. ಬೆಂಗಳೂರು ಹೊರವಲಯದ ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿದೆ. ತಾತನ ವಯಸ್ಸಾಗಿದ್ರು ಬಾಲಕಿಯರಿಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪದ ಮೇಲೆ ಆರೋಪಿ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಧನಂಜಯ್ ಎಂಬುವರ ವಿರುದ್ಧ ಆರೋಪ ಕೇಳಿಬಂದಿದೆ. ಲೈಂಗಿಕ ಕಿರುಕುಳ ನೀಡಿ 8 ದಿನಗಳಿಂದ ಪೋಷಕರಿಗೆ ಹೇಳದಂತೆ ಒತ್ತಡ ಹಾಕಿದ್ದು ಅಲ್ಲದೆ ಹೊರಗಡೆ ಬಿಡದೆ ಮನೆಯವರಿಗೆ ಫೋನ್ ಮಾಡೋಕೆ ಬಿಡದೆ ಒತ್ತಡ ಹಾಕಿದ್ರಂತೆ ಆರೋಪಿ ಧನಂಜಯ್ ಮತ್ತು ಆತನ ಪತ್ನಿ. 1 ವಾರದ ಬಳಿಕ ಬೇರೆಯವರ ಫೋನ್ನಿಂದ ಪೋಷಕರಿಗೆ ಕರೆ ಮಾಡಿ ಬಾಲಕಿ ಮಾಹಿತಿ ಕೊಟ್ಟಿದ್ದಾಳೆ. ಬಾಲಕಿ ಮಾಹಿತಿ ಮೇರೆಗೆ ಪೋಷಕರು ವಸತಿ ಶಾಲೆ ಮಾಲೀಕನ ವಿರುದ್ಧ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ತನಿಖೆ ನಡೆಸಿದ ಪೊಲೀಸರು ಆರೋಪಿಯನ್ನ ಜೈಲಿಗಟ್ಟಿದ್ದಾರೆ. ಈ ವಸತಿ ಶಾಲೆಯಲ್ಲಿ 700ಕ್ಕೂ ಅಧಿಕ ಬಾಲಕ ಬಾಲಕಿಯರು ವಿದ್ಯಾಭ್ಯಾಸ ಮಾಡ್ತಾ ಇದ್ದು ಈ ಘಟನೆಯಿಂದ ಉಳಿದ ವಿದ್ಯಾರ್ಥಿಗಳ ಪೋಷಕರು ಬೆಚ್ಚಿ ಬಿದ್ದಿದ್ದಾರೆ. ಆಯೋಗ ಇದೆಲ್ಲ ಇವತ್ತಿನ ದಿವಸ ಭೇಟಿ ಕೊಟ್ಟಂತದ್ದು ಮತ್ತೆ ಇಲ್ಲಿನ ಎಲ್ಲ ಘಟನೆ ಸಂಬಂಧಪಟ್ಟಂತೆ ಮಾಹಿತಿ ತಿಳ್ಕೊಂಡಾಗ ಶಾಲೆನೇ ಅನಿಸ್ತಾ ಇಲ್ಲ, ಇದು ಒಂದು ಮನೆ, ಇದು ನರಕದ ಮನೆ ಅಂತ ಹೇಳಿ ಭಾವನೆ ಬರ್ತಾ ಇದೆ. ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗಳಿಗೆ ಈಗಾಗಲೇ ನಾನು ಮಾತಾಡಿದ್ದೇನೆ. ಜಿಲ್ಲಾಡಳಿತ ಇದನ್ನು ಕೂಡಲೇ ತ್ವರಿತಗತಿಯಲ್ಲಿ ಇದರ ಸಂಪೂರ್ಣ ಜವಾಬ್ದಾರಿ ತಗೊಳ್ಬೇಕು. ವಸತಿ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ BCM ಇಲಾಖೆಯವರಿಗೆ ಜವಾಬ್ದಾರಿ ವಹಿಸಬೇಕು. ಘಟನೆಗೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಮಾಹಿತಿ ಇದ್ರೂ ಕೂಡ ಯಾರು ಮುಚ್ಚಿಡ್ತಕ್ಕಂತ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಸಹಿತ ಕಾನೂನಿನ ಕ್ರಮ ತಗೊಳ್ಬೇಕಂತಕ್ಕಂತ ನಿರ್ದೇಶನ ಈಗಾಗಲೇ ಕೊಟ್ಟಿದ್ದೇನೆ. ಸಿಲಿಕಾನ್ ಸಿಟಿಯಲ್ಲಿ ಬೆಳ್ಳಂಬೆಳಗ್ಗೆ ಪೊಲೀಸರ ಗುಂಡಿನ ಸದ್ದು ಪ್ರತಿಧ್ವನಿಸಿದೆ. ರೌಡಿ ಶೀಟರ್ ಪವನ್ ಭರ್ಬರ ಕೊಲೆಯ ಪ್ರಕರಣದ ಪ್ರಮುಖ ಆರೋಪಿ ರಂಜನ್ ಕಾಲಿಗೆ ಗುಂಡು ಹೊಡೆದು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಂಪಿಗೆಹಳ್ಳಿಯ ಅಮರಜ್ಯೋತಿ ನಗರದಲ್ಲಿ ರೌಡಿ ಶೀಟರ್ ಪವನ್ ಭರ್ಬರ ಹತ್ಯೆ ಮಾಡಲಾಗಿತ್ತು. 5 ರಿಂದ 6 ಜನ ರೌಡಿ ಶೀಟರ್ಗಳು ಹೆಲ್ಮೆಟ್, ಮಾಸ್ಕ್ ಅನ್ನು ಧರಿಸಿ ಬಂದು ಪವನ್ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ರು. ಈ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ರಂಜಿತ್ ಪವನ್ ಕೊಲೆ ಬಳಿಕ ಬಾಗಲೂರಿನ ನಿರ್ಜನ ಪ್ರದೇಶದಲ್ಲಿ ಅಡಗಿದ್ದ. ಖಚಿತ ಮಾಹಿತಿಯ ಮೇರೆಗೆ ಬಲೆ ಬೀಸಿದ್ದ ಪೊಲೀಸರು ರಂಜಿತ್ ಅಡಗಿದ್ದ ಸ್ಥಳಕ್ಕೆ ತೆರಳಿದ್ರು. ಈ ವೇಳೆ ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಪೊಲೀಸರ ಮೇಲೆ ರಂಜಿತ್ ಲಾಂಗ್ನಿಂದ ಹಲ್ಲೆ ಮಾಡಿದ್ದಾನೆ. ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ರಂಜಿತ್ ಹಲ್ಲೆಯಿಂದಾಗಿ ಸಂಪಿಗೆಹಳ್ಳಿ ಇನ್ಸ್ಪೆಕ್ಟರ್ ವೆಂಕಟೇಶ್ಗೆ ಗಾಯವಾಗಿದೆ. ಈ ವೇಳೆ ಆರೋಪಿ ರಂಜಿತ್ ಕಾಲಿಗೆ ಗುಂಡು ಹಾರಿಸಿದ ಪೊಲೀಸರು ಆತನನ್ನು ಬಂಧಿಸಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಗಾಯಗೊಂಡಿರುವ ಇನ್ಸ್ಪೆಕ್ಟರ್ ವೆಂಕಟೇಶ್ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ತಮಿಳುನಾಡಿನ ಹೊಸೂರು ನಗರದಲ್ಲಿ ಘನಘೋರ ಘಟನೆ ನಡೆದಿದೆ. ಕುಡಿದ ನಶೆಯಲ್ಲಿ ವಾಹನ ಚಾಲನೆ ಮಾಡಿದ್ದ ಕಾಲೇಜು ವಿದ್ಯಾರ್ಥಿಗಳು ವ್ಯಕ್ತಿಯೊಬ್ಬರ ಮೇಲೆ ಕಾರು ಹತ್ತಿಸಿ ಹತ್ಯೆ ಮಾಡಿದ್ದಾರೆ. ಅಸಿಸ್ಟೆಂಟ್ ಲೇಬರ್ ಇನ್ಸ್ಪೆಕ್ಟರ್ ಶಿವಮೂರ್ತಿ ಮೃತ ವ್ಯಕ್ತಿಯಾಗಿದ್ದಾರೆ. ಆರೋಪಿಗಳಾದ ಆದಿತ್ಯ, ಋತ್ವಿಕ್ ಕುಮಾರ್ ಮತ್ತು ಹರೀಶ್ ಎಂಬುವರನ್ನ ಹೊಸೂರು ಪೊಲೀಸರು ಬಂಧಿಸಿದ್ದಾರೆ. 3 ಕಾಲೇಜು ವಿದ್ಯಾರ್ಥಿಗಳು ವಾಹನವೊಂದಕ್ಕೆ ಗುದ್ದಿದ್ದು ನಂತರ ಬೇಕು ಅಂತಾನೆ ಶಿವಮೂರ್ತಿ ಅನ್ನುವರ ಮೇಲೆ ಕಾರು ಹರಿಸಿದ್ದಾರೆ. ಶಿವಮೂರ್ತಿ ಹೊಸೂರಿನ ಅಣ್ಣೈ ಅರವಂದ್ ನಗರದ ನಿವಾಸಿಯಾಗಿದ್ದು ಅಸಿಸ್ಟೆಂಟ್ ಲೇಬರ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಮನೆ ಮುಂದೆ ಬೈಕ್ ನಿಲ್ಲಿಸಿದ ಶಿವಮೂರ್ತಿ ವಾಹನಕ್ಕೆ ಕಾರಲ್ಲಿ ಬಂದ 3 ವಿದ್ಯಾರ್ಥಿಗಳು ಡಿಕ್ಕಿ ಹೊಡೆದಿದ್ದಾರೆ. ಇದರಿಂದ ಕುಪಿತಗೊಂಡ ಶಿವಮೂರ್ತಿ ಮತ್ತು ಕುಟುಂಬಸ್ಥರು ಮನೆಯಿಂದ ಹೊರಬಂದು ಪ್ರಶ್ನಿಸಿದ್ದಾರೆ. ಬಳಿಕ ಪರಸ್ಪರ ವಾಗ್ವಾದ ಜೋರಾಗಿದೆ. ಇಷ್ಟಕ್ಕೆ ಆರೋಪಿಗಳು ಏಕಾಏಕಿ ಕಾರಿನಿಂದ ಡೆಡ್ಲಿ ಆಕ್ಸಿಡೆಂಟ್ ಮಾಡಿದ್ದಾರೆ. ಕಾರನ್ನ ಏಕಾಏಕಿ ಮುಂದೆ ಚಲಾಯಿಸಿ ಶಿವಮೂರ್ತಿ ಮೇಲೆ ಹರಿಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಶಿವಮೂರ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ ಶಿವಮೂರ್ತಿ ಮಗ, ಸೊಸೆ ಮತ್ತು ಮೊಮ್ಮಗ ಕೂಡ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೊಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಜನಾರ್ದನ್ ರೆಡ್ಡಿ ನಡೆಸಿರುವ ಅಕ್ರಮ ಗಣಿಗಾರಿಕೆಯ ಬಗ್ಗೆ ರಾಜ್ಯ ಸರ್ಕಾರ ವರದಿ ಕೇಳಿದೆ. ರೆಡ್ಡಿ ಅಕ್ರಮ ಗಣಿಗಾರಿಕೆಯ ಮೂಲಕ 884 ಕೋಟಿ ಲೂಟಿ ಬಗ್ಗೆ ಅಭಿಪ್ರಾಯ ಹಾಗೂ ದಾಖಲೆಯನ್ನು ನೀಡುವಂತೆ ಅರಣ್ಯಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆಯ ಅಧೀನ ಕಾರ್ಯದರ್ಶಿಯಿಂದ ಸೂಚನೆ ಬಂದಿದೆ. ಹೀಗಾಗಿ ವಲಯ ಅರಣ್ಯಾಧಿಕಾರಿಗೆ ವರದಿ ಸಲ್ಲಿಸಲು ಬಳ್ಳಾರಿಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂಡೂರು ಕ್ಲಸ್ಟರ್ನಲ್ಲಿ ರೆಡ್ಡಿ ನಡೆಸಿದ ಗಣಿಗಾರಿಕೆ ವಹಿವಾಟು ಹಾಗೂ ಎಲ್ಲದರ ಬಗ್ಗೆ ಕೂಡಲೇ ವರದಿ ಕಳುಹಿಸಲು ಸೂಚಿಸಲಾಗಿದೆ. ಜನಾರ್ದನ್ ರೆಡ್ಡಿ 884 ಕೋಟಿ ರೂಪಾಯಿ ವಸೂಲಿ ಮಾಡುವಂತೆ ಗಣಿ ಉದ್ಯಮಿ ಹಾಗೂ ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆಗೆ ದೂರುದಾರ ಟಪಾಲ್ ಗಣೇಶ್ರಿಂದ ಸರ್ಕಾರಕ್ಕೆ ಪತ್ರ ಬರೆಯಲಾಗಿತ್ತು. ಟಪಾಲ್ ಗಣೇಶ್ ಪತ್ರ ಬರೆದ ಹಿನ್ನೆಲೆಯಲ್ಲಿ ವರದಿ ತರಿಸಿಕೊಳ್ಳುವುದಕ್ಕೆ ಸರ್ಕಾರ ಮುಂದಾಗಿದೆ. 884 ಕೋಟಿ ನಮ್ಮ ಸಂಪತ್ತು ಅಂದ್ರೆ ಸರಿಸುಮಾರು 29 ಲಕ್ಷ ಟನ್ನು ಕರ್ನಾಟಕದಲ್ಲಿ ಬಗೆದಂತ ಮೆಟೀರಿಯಲ್ ಆಂಧ್ರದ ಒಬಳಾಪುರ ಪರ್ಮಿಟ್ ಮೂಲಕ ಇವರು ಅಕ್ರಮವಾಗಿ ಸಾಗಾಣಿಕೆ ಮಾಡಿದಾರ ಎಂಬುದು ಆ ಒಂದು ಸಿಬಿಐ ಜಡ್ಜ್ಮೆಂಟ್ ರುಜುವಾತಾಗಿದೆ. ಇದು ರಿಕವರಿ ಮಾಡಬೇಕು. ಜನಾರ್ದನ್ ರೆಡ್ಡಿ ಹತ್ರ ರಿಕವರಿ ಮಾಡಿ ಅವತ್ತೊಂದು ದಿವಸ ಇವತ್ತುವರೆಗೆ ಬಡ್ಡಿ ಹಾಕಿದ್ರೆ, ಅದು ಇಂಟ್ರೆಸ್ಟ್ ಹಾಕಿದ್ರೆ ಸರ್ಕಾರಕ್ಕೆ ರಾಜಧನ ಬರ್ತದೆ ಅಂತೇಳಿ ನಾನು ಪತ್ರ ಬರೆದಿನಿ.
ನೇಪಾಳ ಪ್ರವಾಸವೂ ಬೇಡ, ಈ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಪ್ರವಾಸವೂ ಬೇಡ ಅಂಥೇಳಿ ಕೋಲಾರದ ಒಟ್ಟು 29 ಜನರು ವಾಪಸ್ ಆಗಿದ್ದಾರೆ. ತಡರಾತ್ರಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪ್ರತಿಭಟನೆ ಮಾಡಿ ಕೊನೆಗೆ ಯಾವುದೇ ಪ್ರವಾಸ ಬೇಡ ಅಂಥೇಳಿ ನೇಪಾಳ ಪ್ರಯಾಣವನ್ನು ಮೊಟಕುಗೊಳಿಸಿ ಕೋಲಾರದ ಪ್ರಯಾಣಿಕರು ವಾಪಸ್ ಮನೆ ಸೇರಿದ್ದಾರೆ. ಇದೇ 26ರಂದು ಕೋಲಾರದಿಂದ ನೇಪಾಳಕ್ಕೆ ಪ್ರವಾಸವನ್ನು ಕೈಗೊಂಡಿದ್ದ ಕೋಲಾರದ 29 ಮಂದಿ ಹಾಗೂ ಒಟ್ಟು 36 ಪ್ಯಾಕೇಜ್ ಪ್ರಯಾಣಿಕರು ವಾಪಸ್ ಆಗಿದ್ದಾರೆ. ಕಳೆದ 38 ಗಂಟೆಯಲ್ಲಿ 22 ಗಂಟೆ ವಿಮಾನದಲ್ಲಿಯೇ ಕಳೆದು ವಾಪಸ್ ಆದ್ರು ಅನ್ನೋದು ನರಕ ಅಂತ ಹೇಳಿದ್ದಾರೆ. 2 ದಿನಗಳಿಂದಲೂ ಕೂಡ 2 ಬಾರಿ ಟೇಕ್ ಆಫ್ ಆಗಿ ಲ್ಯಾಂಡ್ ಆಗದೆ ವಿಮಾನ ವಾಪಸ್ ಆದ ಹಿನ್ನೆಲೆಯಲ್ಲಿ ಎಲ್ಲಾ ಪ್ರಯಾಣಿಕರು ಪ್ರವಾಸವನ್ನು ಮೊಟಕುಗೊಳಿಸಿದ್ದಾರೆ. ಇನ್ನು 20 ಲಕ್ಷ ಪ್ಯಾಕೇಜ್ ಸಹ ನಷ್ಟ ಉಂಟಾಗಿದೆ. 2 ದಿನ 2 ಬಾರಿಯೂ ಕೂಡ ವಾಪಸ್ ಆಗಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನಿಂದ ಪ್ರವಾಸಿಗರಿಗೆ ಮಾತ್ರವಲ್ಲ ಟೂರ್ ವ್ಯವಸ್ಥಾಪಕರಿಗೂ ಕೂಡ ನಷ್ಟವಾಗಿದೆ. ಈ ಎಲ್ಲದರ ಮಧ್ಯೆ ನರಕದಿಂದ ವಾಪಸ್ ಬಂದಿದ್ದೇವೆ ಅಂತ ಹೇಳಿ ಪ್ರವಾಸವೂ ಬೇಡ, ವಿಮಾನದ ಸಹವಾಸವೂ ಬೇಡ ಅಂತ ಹೇಳಿ ಪ್ರವಾಸಿಗರು ಹೇಳಿದ್ದಾರೆ. ರಾಯಚೂರಿನಲ್ಲಿ ಅಪರೂಪದ ಖನಿಜ ನಿಕ್ಷೇಪಗಳ ಪತ್ತೆಗೆ ಹೆಲಿಬೋನ್ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಕೇಂದ್ರದ ಭೂ ಭೌತಶಾಸ್ತ್ರ ಇಲಾಖೆಯಿಂದ ಇಲ್ಲಿನ ಮಲಿಯಾಬಾದ್ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಹೆಲಿಕಾಪ್ಟರ್ ಮೂಲಕ ಸಮೀಕ್ಷೆಯನ್ನು ನಡೆಸಲಾಗ್ತಿದೆ. ಪ್ಲಾಟಿನಂ, ಚಿನ್ನ, ಯುರೇನಿಯಂ ಸೇರಿ ಇತರ ಅಪರೂಪದ ಖನಿಜಗಳ ಪತ್ತೆಗೆ ಶೋಧವನ್ನು ನಡೆಸಲಾಗ್ತಾ ಇದೆ. ಫೆಬ್ರವರಿ 10ರಿಂದ ಏಪ್ರಿಲ್ 30ರವರೆಗೂ ಕೂಡ ವಿವಿಧೆಡೆ ಟೈಮ್ ಡೊಮೇನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಮತ್ತು ಮ್ಯಾಗ್ನೆಟಿಕ್ ಭೂಭೌತಿಕ ಸಮೀಕ್ಷೆಯನ್ನು ಕೈಗೊಳ್ಳಲಾಗಿದೆ. ಬೆಂಗಳೂರಿನ ಭೌಗೋಳಿಕ ಸಮೀಕ್ಷಾ ಇಲಾಖೆಯ ದೂರ ಸಂವೇದಿ ಹಾಗೂ ವಾಯು ಸಮೀಕ್ಷಾ ವಿಭಾಗದ ಅಧಿಕಾರಿಗಳು ಮೇಲ್ವಿಚಾರಣೆಯಲ್ಲಿ ಆಂಧ್ರಪ್ರದೇಶ, ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಹೊರಗುತ್ತಿಗೆ ಏಜೆನ್ಸಿ ಮೂಲಕ ಸಮೀಕ್ಷೆ ನಡೆಸಲಾಗ್ತಾ ಇದೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ಕೂಡ ಹೆಲಿಕಾಪ್ಟರ್ ಡ್ರೋನ್ ಮಾದರಿಯ ಯಂತ್ರವನ್ನು ಅಳವಡಿಸಿ ಭೂಮಿಯ ಮೇಲ್ಮಟ್ಟದಿಂದ 200ರಿಂದ 1000 ಅಡಿ ಎತ್ತರದಲ್ಲಿ ಹೆಲಿಕಾಪ್ಟರ್ ಹಾರಾಟ ಮಾಡಿ ಸಮೀಕ್ಷೆ ನಡೆಸಲಾಗ್ತಿದೆ. ಸಮೀಕ್ಷೆಯಿಂದ ಸ್ಥಳೀಯರಲ್ಲಿ ಕುತೂಹಲ ಮತ್ತು ಆತಂಕ ಎರಡೂ ಕೂಡ ಮನೆ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ಕೊಟ್ಟಿದ್ದಾರೆ. ರಾಜಸ್ಥಾನದಲ್ಲಿ 16,680 ಕೋಟಿ ಮೌಲ್ಯದ ಯೋಜನೆಗಳನ್ನು ಉದ್ಘಾಟನೆ ಮಾಡಿದರು. ನಗರಾಭಿವೃದ್ಧಿ, ಶುದ್ಧ ಕುಡಿಯುವ ನೀರು, ರಸ್ತೆ ಜಾಲಗಳು, ನೀರಾವರಿ, ಇಂಧನ ಮತ್ತು ಕೈಗಾರಿಕಾ ಮೂಲಸೌಕರ್ಯಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಅಮೃತ್ಸರ ಜಾಮ್ನಗರ ಆರ್ಥಿಕ ಕಾರಿಡಾರ್ ಅನ್ನ ಒಂದು ಭಾಗವಾದ ಜೈಪುರ ಮತ್ತು ಬಂಡಿಕುಯಿ ನಡುವಿನ 4 ಪಥದ ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ, ದೆಹಲಿ ವಡೋದರಾ ಎಕ್ಸ್ಪ್ರೆಸ್ ವೇನ 8 ಪಥದ ವಿಭಾಗ, ಜೋಧ್ಪುರ್ನಲ್ಲಿ 4 ಪಥದ ಎತ್ತರದ ರಸ್ತೆ ಮತ್ತು ಬರಾನ್ ಜಿಲ್ಲೆಯಲ್ಲಿ ಹೊಸ ರಾಜ್ಯ ಹೆದ್ದಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಡಿಪಾಯ ಹಾಕಿದರು. ರಾಜಸ್ಥಾನದ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಹೊಸದಾಗಿ ಆಯ್ಕೆಯಾದ 21,800ಕ್ಕೂ ಹೆಚ್ಚು ಯುವಕರಿಗೆ ನೇಮಕಾತಿ ಪತ್ರವನ್ನು ಪ್ರದಾನ ಮಾಡಿದರು. ಇದೇ ವೇಳೆ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವುದಕ್ಕೆ ರಾಷ್ಟ್ರವ್ಯಾಪಿ HPV ಲಸಿಕೆ ಅಭಿಯಾನ ಪ್ರಾರಂಭ ಮಾಡಿದ್ದಾರೆ. ಮಧ್ಯಾಹ್ನದ ನಂತರ ಗುಜರಾತ್ನ ದೇಶದ ಮೊದಲ ದೊಡ್ಡ ಸೆಮಿಕಂಡಕ್ಟರ್ ಅಸೆಂಬ್ಲಿ ಸೌಲಭ್ಯ ಉದ್ಘಾಟನೆ ಮಾಡಿದ್ದಾರೆ. 22,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸೆಮಿಕಂಡಕ್ಟರ್ ಅಸೆಂಬ್ಲಿ ಇದಾಗಿದೆ. ಕಾರ್ಯಕ್ರಮದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಚೆನ್ನೈಗೆ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ತಮಿಳುನಾಡು ಮತ್ತು ಪುದುಚೇರಿಗೆ ಭೇಟಿ ಕೊಡಲಿರುವ ಪ್ರಧಾನಿ ಮೋದಿ ಚುನಾವಣಾ ರಾಜ್ಯಗಳಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ.